ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಮಂಡೇ ವ್ಲಾಗು. ಮಂಡೇ ಅಮಾವಾಸ್ಯೆ ಆಗಿರೋದ್ರಿಂದ ದೇವ್ರ ಸಾಮಾನುಗಳನ್ನೆಲ್ಲ ತೊಳ್ಕೊಂಡು ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದೊಂದನ್ನೇ ತೊಳ್ಕೊತಾ ಇದ್ದೀನಿ. ಹಿಂದಿನ ದಿನ ತೊಳ್ಕೊಳ್ಳೋದಕ್ಕೆ ಆಗಲಿಲ್ಲ, ಸ್ವಲ್ಪ ಹೊರಗಡೆ ಹೋಗಿದ್ದೆ ಅಲ್ವಾ, ನಾನು ಲಾಸ್ಟ್ ವಿಡಿಯೋದೆಲ್ಲ ಹಾಕಿದ್ದೆ. ಸಂಡೇ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗಿದ್ದೆ. ಹಾಗೆ ಹಸ್ಬೆಂಡೆಲ್ಲ ಪೂಜೆ ಸಾಮಾನೆಲ್ಲ ತೊಳೆಯೋದಕ್ಕಾಗಿಲ್ಲ, ಅವ್ರಿಗೆ ಖುಷಿಲ್ನ ಬಿಟ್ಟು ಹೋಗಿದ್ನಲ್ವ. ಸೊ ಹಾಗಾಗಿ ಅವರು ಅವನ್ನ ನೋಡ್ಕೊತಾ ಇದ್ದರು. ಅದಕ್ಕೋಸ್ಕರ ಇವತ್ತು ನಾನು ತೊಳ್ಕೊತಾ ಇದ್ದೀನಿ. ಸೊ ದೀಪಗಳೆಲ್ಲ ತುಂಬಾ ಗಲೀಜಾಗಿಬಿಟ್ಟಿತ್ತು. 2 ವೀಕ್ಸ್ ಆಗಿತ್ತು ದೀಪಗಳನ್ನೆಲ್ಲ ತೊಳೆದು. ಹಾಗಾಗಿ ದೀಪಗಳನ್ನೆಲ್ಲ ತೊಳ್ಕೊಂಡು ಲಕ್ಷ್ಮೀ ಚಂಬು ಎಲ್ಲ ತೊಳ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಜಾಸ್ತಿ ನನ್ನ ಹಸ್ಬೆಂಡೇ ಪೂಜೆ ಮಾಡ್ತಾರೆ. ಯಾಕಂದರೆ ನಾನೆಲ್ಲ ಕಸನೆಲ್ಲ ಎಲ್ಲ ಮಾಡಿಕೊಟ್ಬಿಟ್ರೆ ಅವ್ರು ಪೂಜೆ ಮಾಡಿ ಹೋಗ್ಬಿಡ್ತಾರೆ. ನಾನು ಪೂಜೆ ಮಾಡಬೇಕು ಅಂದರೆ ತುಂಬಾ ಲೇಟ್ ಆಗುತ್ತೆ. ನಮ್ಮ ಖುಷಿಲ್ನ ತಿಂಡಿ ತಿನ್ನಿಸಿ ಅವನ್ನ ಮಲಗಿಸಿ ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಅಂದರೆ ಮಧ್ಯಾಹ್ನನೇ ಆಗೋಗಿರುತ್ತೆ. ಈಗಲೂ ಕೂಡ 12 ಗಂಟೆ ಆಗಿಬಿಟ್ಟಿದೆ. ಅವನು ಬೇಗ ಮಲಗಲೇ ಇಲ್ಲ ಇವತ್ತಂತೂ. ತಿಂಡಿ ತಿನ್ನಿಸಿದ ತಕ್ಷಣ ಮಲಗಿಸ್ಬಿಡ್ತಿದ್ದೆ. ಬಟ್ ಇವತ್ತಂತೂ ತುಂಬಾ ಲೇಟ್ ಮಾಡ್ದೆ ಮಲಗೋಕ್ಕೆ. ಸೊ ಹಂಗಾಗಿ ಸ್ವಲ್ಪ ಇನ್ನೂ ಲೇಟ್ ಆಗಿಬಿಡ್ತು. ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಮಾಡೋದಕ್ಕೆ ಆಗ್ತಿಲ್ಲ. ಬೆಳಗ್ಗೆ ಅವಳದು ಕೂಡ ಸ್ಕೂಲ್ ಇತ್ತಲ್ವ. ಸೊ ನಮ್ಮ ಪ್ರಕೃತಿನೂ ಕೂಡ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಸೊ ತಿಂಡಿ ಮತ್ತು ಬಾಕ್ಸಿಗೆ ಕಟ್ಟೋದು, ಅವಳನ್ನ ರೆಡಿ ಮಾಡೋದೆಲ್ಲ ಇತ್ತು. ಹಾಗಾಗಿ ಬೆಳಿಗ್ಗೆ ಅಂತೂ ಆಗೋದೇ ಇಲ್ಲ. ನನ್ನ ಮಗ ಎದ್ದೇಳೋ ಅಷ್ಟರಲ್ಲಿ ನಾನು ಕೂಡ ಪೂಜೆನ ಮಾಡಿಕೊಂಡೆ. ಪೂಜೆ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು, ನೋಡ್ತಾ ಇರ್ಬೋದು. ನನ್ನ ಪೂಜೆ ಮುಗಿಯೋದಕ್ಕೂ ನನ್ನ ಮಗ ಎದ್ದೇಳೋದಕ್ಕೂ ಕರೆಕ್ಟ್ ಆಯಿತು. 1 ಅವರ್ ಅಂತೂ ಬೇಕು ಅಟ್ಲೀಸ್ಟ್ ಪೂಜೆ ಮಾಡೋದಕ್ಕೆ. ಎಲ್ಲ ತೊಳ್ಕೊಂಡು ಒರೆಸ್ಕೊಂಡು ಎಲ್ಲ ಮಾಡಬೇಕು ಅಂದರೆ 1 ಅವರ್ ಅಂತೂ ಬೇಕು ಪೂಜೆಗೆ. ಹಾಗಾಗಿ ಒಂದು 2 ಅವರ್ ಮಲ್ಕೊಂಡ್ರೆ ನಂಗೆ ಆರಾಮಾಗಿ ಪೂಜೆ ಮಾಡ್ಬೋದು. ಹಾಗೆ ದೋಸೆಗೆ ಹಾಕ್ತಾಯಿದ್ದೀನಿ. ನಾಳೆ ದೋಸೆ ಮಾಡೋಣ ಅಂತ ಮರ್ತೋಗ್ಬಿಡುತ್ತೆ. ಹಾಗಾಗಿ ನೆನಪಾದಾಗಲೇ ಮಾಡಿಬಿಡೋಣ ಅಂತಂದು ನೆನೆ ಹಾಕ್ತಾಯಿದ್ದೀನಿ. 1-2-3 ಲೋಟ ಅಕ್ಕಿ ಹಾಕಿದ್ದೀನಿ. ಎಲ್ಲ ಕಾಲು ಲೋಟದಷ್ಟು ಎಲ್ಲ ಬೇಳೆಗಳನ್ನ ತೊಗೊಂಡು ಸ್ವಲ್ಪ 1 ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ. ಇದಕ್ಕೆ ನೀವು ದಪ್ಪ ಅವಲಕ್ಕಿ ಹಾಕ್ಕೋಬೋದು, ಅಥವಾ ಮಂಡಕ್ಕಿ ಹಾಕ್ಕೋಬೋದು, ಅಥವಾ ತೆಳ್ಳಗಿರೋ ಅವಲಕ್ಕಿನಾದರೂ ಹಾಕ್ಕೋಬೋದು. ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ, ಅದನ್ನು ಕೂಡ ಜಾಸ್ತಿ ಹಾಕಬಾರ್ದು. ಅನ್ನ ಅವಲಕ್ಕಿ ಈ ಥರ ಜಾಸ್ತಿ ಹಾಕ್ಬಿಟ್ರೆ ಹಂಚಿಗೆ ಹಿಡಿಯುತ್ತೆ ಜಾಸ್ತಿ, ಚೆನ್ನಾಗಿ ಎದ್ದೇಳಲ್ಲ ದೋಸೆ. ಹಾಗಾಗಿ ಸ್ವಲ್ಪನೇ ಹಾಕಬೇಕು. ನೀವೇನೇ ಅವಲಕ್ಕಿ ಅಥವಾ ಮಂಡಕ್ಕಿ ಏನಾದರೂ ಹಾಕಿದ್ರೆ ಸ್ವಲ್ಪ 1/4 ಕಪ್ಪಷ್ಟು ಹಾಕಿದ್ರೆ ಸಾಕು. ಸೊ ಬಟ್ಟೆಗಳೆಲ್ಲ ಒಣಗಿತ್ತು. ಬಟ್ಟೆಗಳನ್ನೆಲ್ಲ ತೆಗೆದು ಮತ್ತು ಬೇರೆ ಬಟ್ಟೆಗಳನ್ನೆಲ್ಲ ವಾಶಿಗೆ ಹಾಕಿದ್ದೆ. ಅದನ್ನು ಕೂಡ ಹಾಕಿ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಕಾಳಿನ ಸಾಂಬಾರೆಲ್ಲ ಹಾಗೆ ಇತ್ತಲ್ವ, ಅದು ಕುದ್ದು ಗಟ್ಟಿಯಾಗಿಬಿಟ್ಟಿತ್ತು. ಹಾಗಾಗಿ ಅದಕ್ಕೆ ಚಪಾತಿ ಮಾಡ್ಕೊಂಬಿಡೋಣ ಅಂತಂದು ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ. ನಮ್ಮ ಖುಷಿಲ್ಗೆ ಚಪಾತಿ, ದೋಸೆ ಈ ಥರ ಅಂದರೆ ತುಂಬ ಇಷ್ಟ. ರೊಟ್ಟಿ, ರೈಸ್ ಐಟಮ್ಗಿನ ಇಡ್ಲಿ, ದೋಸೆ ಈ ಥರದ್ದೆಲ್ಲ ತುಂಬ ಇಷ್ಟಪಡ್ತಾನೆ. ಚಪಾತಿ ಈ ಥರ ಇರೋದೆಲ್ಲ. ಹಂಗಾಗಿ ಆಲ್ಮೋಸ್ಟ್ ಅವನಿಗೆ ಚಪಾತಿ, ರೊಟ್ಟಿ ಈ ಥರದ್ದೆಲ್ಲ ಚೆನ್ನಾಗಿ ತಿಂತಾನೆ. ಹಾಗಾಗಿ ಮಧ್ಯಾಹ್ನ ನಾನು ಅವನು ಇದ್ವಿ. ಹಾಗೆ ನನ್ನ ಮಗಳು ಕೂಡ ಸ್ಕೂಲಿಂದ ಬರೋ ಟೈಮ್ ಆಗಿತ್ತು. ಅವಳು ಕೂಡ ಬಂದರೆ ಚಪಾತಿ ತಿಂತಾಳೆ ಅಂತ ಅವಳಿಗೂ ಕೂಡ ಒಂದೊಂದು ಚಪಾತಿ ಮಾಡಿಟ್ಟಿದ್ದೆ. ನಮ್ಮ ಪ್ರಕೃತಿಗೆ ಸ್ಕೂಲಿಗೆ ಬಾಕ್ಸಿಗೆ ಹಾಕಿ ಕಳಿಸಿರ್ತೀನಲ್ವ, ಅವಳಿಗೆ ಬೇಗ ತಿನ್ನೋದಕ್ಕಾಗಲ್ಲ, ನಿಧಾನಕ್ಕೆ ತಿಂತಾಳೆ. ಸ್ನ್ಯಾಕ್ಸ್ ಕೂಡ ಬೆಳಿಗ್ಗೆ 9 ಗಂಟೆಗೆ ಸ್ನ್ಯಾಕ್ಸ್ ಇರುತ್ತೆ, ಅದನ್ನು ಕೂಡ ಅರ್ಧ ತಿಂತಾಳಂತೆ. ಮತ್ತು ಲಂಚಿಗೆ ಕಟ್ಟಿರ್ತೀನಲ್ಲ ಬಾಕ್ಸಲ್ಲಿ, ಅದನ್ನು ಕೂಡ ಒಂದು ಸ್ವಲ್ಪ ತಿಂತಾಳಂತೆ. ಮತ್ತು ಸ್ಕೂಲಿಂದ ಬರುವಾಗ ವ್ಯಾನಲ್ಲಿ ಕೂಡ ಟೈಮ್ ಇರುತ್ತಲ್ವ, ಆವಾಗ ಹೊಟ್ಟೆ ಹಸ್ತಿರುತ್ತೆ. ಸೊ ಆವಾಗ ತಿನ್ಕೊಂಬಂದುಬಿಡ್ತಾಳೆ. ಮನೆಗೆ ಬಂದು ಜಾಸ್ತಿ ಊಟನೇ ಮಾಡಲ್ಲ. ಏನೋ ಈ ಥರ ಚಪಾತಿ ಏನಾದರೂ ಅವಳಿಗೆ ಇಷ್ಟ ಆಗಿರೋದು ಏನಾದರೂ ಮಾಡಿದ್ರೆ ಮಾತ್ರ ತಿಂತಾಳೆ. ಸೊ ಚಪಾತಿ ರೆಡಿ ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಚಟ್ನಿ ಪುಡಿ. ಸೊ ಮಧ್ಯಾಹ್ನದ ಊಟ ಕಂಪ್ಲೀಟ್ ಆಯಿತು ನಂದು. ನನ್ನ ಜೊತೆಗೇ ನನ್ನ ಮಗನಿಗೂ ಕೂಡ ಊಟ ಮಾಡಿಸ್ಬಿಡ್ತೀನಿ. ಸೊ ಹಾಗೆ ನನ್ನ ಮಗಳಿಗೆ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಸ್ತಿದ್ದೆ. ಅದಾದಮೇಲೆ ಪಬ್ಲಿಕ್ ಸ್ಪೀಕಿಂಗ್ ಅಂತ ವೀಕ್ಲಿ ಒಂದು ಪಬ್ಲಿಕ್ ಸ್ಪೀಕಿಂಗ್ ಕೊಡ್ತಾರೆ ಟಾಪಿಕ್ ಮೇಲೆ. ಈ ಸಲ ಥ್ಯಾಂಕ್ ಯು ಟೀಚರ್ ಅಂತ ಒಂದೇನಾದರೂ ಆರ್ಟ್ ಏನಾದರೂ ಥರ ಮಾಡಿಬಿಟ್ಟು ಟೀಚರ್ ಬಗ್ಗೆ ಮಾತಾಡಬೇಕಿತ್ತು. ಸೊ ಅದನ್ನು ಅಪ್ಲೋಡ್ ಮಾಡಬೇಕಿತ್ತು ಆ್ಯಪಲ್ಲಿ. ಸೊ ಇನ್ನೊಂದು 2 ಡೇಸ್ ಅಷ್ಟೇ ಟೈಮ್ ಇತ್ತು ಅಂತಂದು ಅದನ್ನು ಕೂಡ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಸ್ತಾ ಇದ್ದೆ. ಅದಾದಮೇಲೆ ನನ್ನ ಮಗನಿಗೆ ಹಾಲು ಬೇಕು ಅಂತ ಹೇಳ್ತಾ ಇದ್ದ. ಸಂಜೆ ಆದರೆ ಕರೆಕ್ಟ್ ಟೈಮ್ ಬಂದುಬಿಡ್ತಾನೆ. ಹಾಲು ಕೊಡು ಅಂತಾನೆ. ಹಾಲು ಕೊಡು, ನೀರು ಕೊಡು, ಇದೆರಡು ಮಾತ್ರ ಕರೆಕ್ಟಾಗಿ ಮಾತಾಡ್ತಾನೆ ಇವಾಗ. 2 ವರ್ಡು 3 ವರ್ಡೆಲ್ಲ ಚೆನ್ನಾಗಿ ಮಾತಾಡ್ತಾನೆ. ಅಷ್ಟು ಕ್ಲಿಯರ್ ಇಲ್ಲ. ಕೆಲವೊಬ್ರಿಗೆ ಅರ್ಥ ಆಗುತ್ತೆ, ನನಗೆ ಅರ್ಥ ಆಗಲ್ಲ. ಕೆಲವೊಂದು ವರ್ಡ್ ಮಾತ್ರ ಕ್ಲಿಯರಾಗಿ ಮಾತಾಡ್ತಾನೆ. ನೀರು ಕೊಡು, ಹಾಲು ಕೊಡು, ಬಾಯಿಲಿ ತಗ ಅಂತ ಈ ಥರ ಎಲ್ಲ ಚೆನ್ನಾಗಿ ಮಾತಾಡ್ತಾನೆ. ನಾನು ಏನು ಮಾಡ್ತೀನಿ ಅಂತ ಅವ್ನು ಕೂತ್ಕೊಂಡು ನೋಡ್ತಾ ಇರಬೇಕು. ಕಟ್ಟೆ ಮೇಲೆ ಹಂಚಿಟ್ಟು ಗ್ಯಾಸ್ ಆನ್ ಮಾಡು ಅಂತೆಲ್ಲ ಹೇಳ್ತಾ ಇರ್ತಾನೆ. ನಾನೆಲ್ಲ ಏನೂ ಆನ್ ಮಾಡಲ್ಲ, ಸುಮ್ಮನೆ ಇರ್ತೀನಿ ಅಷ್ಟೇ. ಅವನಿಗೆ ಅಡುಗೆ ಮಾಡೋದಂತೂ ತುಂಬಾ ಇಂಟ್ರೆಸ್ಟ್ ಇದೆ. ನೋಡಬೇಕು ಮುಂದೆ ದೊಡ್ಡನಾದ್ಮೇಲೆ ಏನಾಗ್ತಾನೆ ಅಂತಂದು.
ಅವನಿಗೆ ಹಾಲು ಕೊಟ್ಟು ನಾನು ಕೂಡ ಒಂದು ಲೋಟ ಕಾಫಿನ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಸಕ್ಕರೆ ತೆಗೆದುಬಿಟ್ರೆ ಸಾಕು, ಅವ್ನಿಗೂ ಒಂದು ಸ್ವಲ್ಪ ಹಾಕ್ತಾನೇ ಇರಬೇಕು. ಹಂಗಾಗಿ ಅವ್ನ ಮುಂದೆ ನಾನು ಏನೂ ತೆಗಿಯೋಕ್ಕೆ ಹೋಗಲ್ಲ. ಈಗ ಹಾಲು ಕೊಡಬೇಕಾದ್ರೆ ಬಂದು ಕೌಂಟರ್ ಟಾಪ್ ಮೇಲೆ ಕುತ್ಕೊತೀನಿ ಅಂತಂದ ಕೂರಿಸಿದ್ರೆ ಈ ರೀತಿ ಬಾಟಲೆಲ್ಲ ಬೀಳಿಸ್ತಾ ಇದ್ದಾನೆ. ಆಯಿಲೆಲ್ಲ ಖಾಲಿಯಾಗಿದೆ ಅದರಲ್ಲಿ, ಇನ್ನು ಆಯಿಲೆಲ್ಲ ಫಿಲ್ ಮಾಡಬೇಕು. ರೇಷನ್ ಎಲ್ಲ ಬಂದಿದೆ, ಇನ್ನೂ ಫಿಲ್ ಮಾಡಿಲ್ಲ. ಸೊ ಹಾಗೆ ಇಟ್ಟಿದ್ದೀನಿ, ಎಷ್ಟಿದೆ ಅಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಕಟ್ ಮಾಡಿ ಹಾಕಬೇಕು ಅಂತ ಬಿಟ್ಟಿದ್ದೀನಿ. ಎಲ್ಲ ತೊಗೊಂಡು ಎಲ್ಲ ಬೀಳಿಸ್ತಾ ಇದ್ದಾನೆ. ಅದಕ್ಕೆ ಸ್ವಲ್ಪ ಆಟ ಸಾಮಾನೆಲ್ಲ ಕೊಟ್ಟು ಆಟಾಡೋದಕ್ಕೆ ಕೂರಿಸ್ದೆ. ಹಾಗೆ ನನ್ನ ಮಗಳು ಅಮ್ಮ ಕಾರ್ನಿಂದ ಏನಾದರೂ ಮಾಡಮ್ಮ ಅಂತ ಹೇಳ್ತಾಯಿದ್ಲು. ಆಗಲೇ ತಂದುಬಿಟ್ಟೆ, ತುಂಬ ದಿನ ಆಗೋಗಿತ್ತು, ಒಂದು ವಾರದ ಮೇಲಾಯಿತು ತಂದು. ನಾನು ಮ್ಯಾಗಿ ಮಾಡಿದಾಗೆಲ್ಲ ಹಾಕ್ತಾಯಿದ್ದೆ ಅಷ್ಟೇ, ಅಷ್ಟೊಂದು ಯೂಸ್ ಮಾಡಲ್ಲ ಅಲ್ವಾ ಕಾರ್ನು. ಬೇಯಿಸ್ಕೊಟ್ಟಿದ್ದೆ ಅವಳಿಗೆ ಒಂದು ಸಲ. ಹಾಗಾಗಿ ಅವಳು ಬೇಡ, ನಂಗೆ ಬೇಯಿಸಿರೋದು ಅದೇ ತಿನ್ನಬೇಕು ಮತ್ತು ಬೇಯಿಸಿರೋದೇ ತಿನ್ನಬೇಕಾ ಅಂತ ಹೇಳ್ತಾಯಿದ್ಲು. ಅದಕ್ಕೆ ಕ್ರಿಸ್ಪಿ ಕಾರ್ನ್ ಬರುತ್ತಲ್ವ, ಸ್ನ್ಯಾಕ್ ಟೈಪ್ ತಿನ್ಬೋದು ಅಂತ ಅದನ್ನು ಮಾಡ್ತಾಯಿದ್ದೀನಿ. ಈ ರೀತಿ ಮಧ್ಯದಲ್ಲಿ ಒಂದು ಸ್ವಲ್ಪ ಓಪನ್ ಮಾಡ್ಕೊಂಬಿಟ್ಟು ಈ ರೀತಿ ಪ್ರೆಸ್ ಮಾಡಿದರೆ ಸಾಕು, ಆರಾಮಾಗಿ ಬರುತ್ತೆ ಕಾರ್ನು. ಸೊ ಜಾಸ್ತಿ ಏನು ಕಷ್ಟಪಡಬೇಕು ಅನ್ನೋದಿಲ್ಲ. ಈ ರೀತಿ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು, ಓಪನ್ ಆಗುತ್ತೆ ಎಲ್ಲ. ಎಲ್ಲನೂ ನೀಟಾಗಿ ಬಿಡಿಸ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ನೀರಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಈಗ ಬಿಡಿಸ್ಕೊಂಡಿದ್ನಲ್ಲ ಕಾರ್ನು, ಅದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಬಿಸಿನೀರಲ್ಲಿ. ಒಂದು 5 ನಿಮಿಷ ಬೇಯಿಸಿದರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಅಂದರೆ ಮೇಲ್ಗಡೆ ಲೇಯರ್ ಅಷ್ಟೇ ಬೇಯಬೇಕು, ಇಲ್ಲ ಅಂತಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲ್ಲ. ಸೊ ಹಾಗಾಗಿ ಒಳಗಡೆ ಸ್ಮೂತಾಗಿರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ. ಹಾಗಾಗಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಸೊ ಅದನ್ನು ನಾನೀಗ ತೆಗೆದಿದ್ದೀನಿ ಒಂದು ಪ್ಲೇಟಿಗೆ. ಹಾಗೆ ಬೇಯಿಸಿರೋ ಕಾರ್ನ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಬೇರೆ ಅಡುಗೆಗಳಿಗೆ ಯೂಸ್ ಮಾಡ್ಕೋಬೋದು ಅಂತ ತೆಗೆದು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕ್ರಿಸ್ಪಿ ಕಾರ್ನ್ ಮಾಡೋದಕ್ಕೆ ಉಳಿದಿರುವಂತಹ ಬೇಯಿಸಿರುವಂತಹ ಕಾರ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ. ಎರಡನ್ನೂ ಕೂಡ 2 ಸ್ಪೂನನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿದ್ರೆ ಆಯಿತು. ಸ್ವಲ್ಪ ವಾಟ್ರನ್ನು ಹಾಕಿ ಸ್ವಲ್ಪ ಕೋಟಿಂಗ್ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪನೇ ಕಾರ್ನ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ನೋಡೋದಕ್ಕೆ ಮುದ್ದೆ ಥರ ಬೀಳ್ತಾ ಇದೆ, ಬಟ್ ಅದು ಫ್ರೈ ಆಗ್ತಾ ಎಲ್ಲ ಬಿಡಿ ಆಗುತ್ತೆ. ಸೊ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಕಲರ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಗೋಲ್ಡನ್ ಕಲರ್ ಬಂದಮೇಲೆ ನಾವು ಇದನ್ನು ತೆಗಿಬೇಕಾಗುತ್ತೆ. ಗೊತ್ತಾಗುತ್ತೆ ಬಬಲ್ಸು ಹಾಗೆ ಕಡಿಮೆ ಆಗ್ತಾ ಬರುತ್ತೆ, ಹಾಗೆ ಕಾರ್ನ್ ಬೆಂದಿರೋದೆಲ್ಲ ಮೇಲ್ಗಡೆ ತೇಲ್ತಾ ಇರುತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ ಆಗಿದೆ ಇದು ಅಂತ. ಸೊ ಅದನ್ನು ನಾನು ಮತ್ತೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ. ಸೊ ಇದಕ್ಕೆ ನೀವು ಚಾಟ್ ಮಸಾಲ ಬೇಕಿದ್ದರೂ ಹಾಕ್ಕೋಬೋದು, ಬೇರೆ ಏನಾದರೂ ಹಾಕ್ಕೋಬೋದು ಮಸಾಲಗಳನ್ನ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಪೆರಿ ಮಸಾಲ ಇತ್ತು, ಸೊ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಲ್ಲಾಂದರೆ ಖಾರದ ಪುಡಿ, ಆಮ್ಚೂರ್ ಪೌಡರು, ಗರಂ ಮಸಾಲ ಏನು ಬೇಕಾದ್ರೂ ನೀವು ಆ್ಯಡ್ ಮಾಡಿ ಇದನ್ನು ಚಾಟ್ನ ಪ್ರಿಪೇರ್ ಮಾಡ್ಕೋಬೋದು. ಇಷ್ಟೇ, ಪೆರಿ ಮಸಾಲ ಇತ್ತಲ್ವ, ಸೊ ಅದನ್ನು ಹಾಕಿದ ತಕ್ಷಣ ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಸೊ ಎಲ್ಲರೂ ಕೂಡ ಟೇಸ್ಟ್ ನೋಡಿದ್ರೆ ಸ್ವಲ್ಪ ಸಾಸ್ ಹಾಕಿ ಇದಕ್ಕೆ ಆನಿಯನ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಲಾಡ್ ಥರನೂ ಮಾಡ್ಕೋಬೋದು, ಕಾರ್ನ್ ಸಲಾಡ್ ಥರ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಏನೂ ಮಾಡಿಲ್ಲ, ಜಸ್ಟ್ ನನ್ನ ಹಸ್ಬೆಂಡ್ಗೆ, ನನ್ನ ಮಗಳಿಗೆ, ನನ್ನ ತಮ್ಮನೂ ಕೂಡ ಬಂದಿದ್ದ, ಎಲ್ಲರಿಗೂ ಕೂಡ ಸ್ವಲ್ಪನೇ ಚೆನ್ನಾಗಿತ್ತು. ಸ್ವಲ್ಪನೇ ತಿನ್ನೋದಕ್ಕೆ, ಜಾಸ್ತಿ ತಿನ್ನೋಕ್ಕಾಗಲ್ಲ, ಹೆವಿ ಆಗಿಬಿಡುತ್ತೆ ಕಾರ್ನ್ ಅಲ್ವಾ, ಹೊಟ್ಟೆ ತುಂಬಿರೋ ಥರ ಫೀಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಕೊಟ್ಟೆ. ಸೊ ಅದಾದಮೇಲೆ ನಾನು ಇಲ್ಲಿ ದೋಸೆ ಹಿಟ್ಟನ್ನು ರುಬ್ಬೋದಕ್ಕೆ ಅಂತಂದು ಸ್ವಲ್ಪ ಮಂಡಕ್ಕಿನ ನೆನೆಯಿಡ್ತಾ ಇದ್ದೀನಿ. ಅವಲಕ್ಕಿ ಬೇಕಿದ್ದರೂ ನೀವು ನೆನೆಸಿರ್ಬೋದು ಅಂತ ಹೇಳಿದ್ದೆ. ಸೊ ಮಂಡಕ್ಕಿನ ಸ್ವಲ್ಪ ತೊಳೆದು ನೆನೆಯಿಡ್ತಾ ಇದ್ದೀನಿ. ಒಂದು 2 ನಿಮಿಷ ಇಟ್ಟರೆ ಸಾಕು, ನೆನೆಬಿಡುತ್ತೆ. ಸೊ ಇದನ್ನು ನಾನು ಅಕ್ಕಿ ರುಬ್ಬೋದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿ ಬರುತ್ತೆ ಮಂಡಕ್ಕಿ ಹಾಕೋದ್ರಿಂದ ದೋಸೆ, ಹಾಗಾಗಿ ಮಂಡಕ್ಕಿನ ಹಾಕಿ ಮಾಡ್ತಾಯಿದ್ದೀನಿ ನಾನು. ಸೊ ದೋಸೆಗೆ ಹಿಟ್ಟನ್ನು ಕೂಡ ರುಬ್ಬಿ ಇಟ್ಟೆ. ಮಧ್ಯಾಹ್ನ ಚಪಾತಿ ಹಿಟ್ಟು ಕಲಸಿದ್ನಲ್ವ, ಅದಕ್ಕೇ ಟೊಮೊಟೊ ಚಟ್ನಿ ಮಾಡೋಣ ಅಂತಂದು ಮನೆಯವ್ರ ಪಲ್ಯ ಏನು ಬೇಡ ಟೊಮೊಟೊ ಚಟ್ನಿ ಮಾಡು ಅಂತಂದು ಹೇಳ್ತಾಯಿದ್ರು. ಇನ್ಸ್ಟೆಂಟಾಗಿ ಟೊಮೊಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಟೊಮೊಟೊಗಳೆಲ್ಲ ತುಂಬಾ ಹಾಳಾಗಿರೋ ಥರ ಬರ್ತಾಯಿದೆ ಇವಾಗಂತೂ. ಮೇಲ್ಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಒಳಗಡೆ ಎಲ್ಲ ಹುಳ ಆಗಿಬಿಟ್ಟಿರುತ್ತೆ. ಕೆಲವೊಂದಂತೂ ತುಂಬ ಚೆನ್ನಾಗಿರುತ್ತೆ, ಒಳಗಡೆನೂ ತುಂಬ ಚೆನ್ನಾಗಿರುತ್ತೆ. ನಾನು ನೋಡ್ತಾ ಒಳಗಡೆ ವೈಟ್ ಕಲರ್ ಸಣ್ಣಗೆ ಹುಳ ಕಾಣೋದೇ ಇಲ್ಲ, ಆ ಥರ ಹುಳ ನನಗೆ ಶಾಕ್ ಆಗಿಬಿಡ್ತು.
ಟೊಮೊಟೊ ಹೊರಗಡೆ ಮೇಲ್ಗಡೆ ಮೇಲ್ಗಡೆ ಏನಾಗಿಲ್ಲ ಅಂತ ಮೆತ್ತಗಾಗಿತ್ತಲ್ಲ ಈಗ ಮೇಲ್ಗಡೆ ಏನಾಗಿಲ್ಲ, ಇಷ್ಟ ಆಗಿರುತ್ತೆ ಯಾವಾಗಲೂ ಮೆತ್ತಗಾಗಿತ್ತಲ್ಲ ಅದಕ್ಕೆ ಹುಳಾಗಿಲ್ಲ ಅಂತ ನಾನು ಹಂಗೆ ಸುಮ್ಮನೆ ಹಿಂಗೆ ಎಸೋದು. ಇಲ್ಲಿ ನೋಡಿ ಹುಳ ಆಗೈತಿ ಹುಳ ಗೊತ್ತಿಲ್ಲದೆ ನಾನು ಅರ್ಧ ತೆಗಿಯೋದು ಹುಳ ಹತ್ತಿರೋದು ಇದು ಇದ್ರಾಗೂ ಇದಾವೆ ನೋಡಿ ಹುಳ. ಟೊಮೆಟೊ ಚಟ್ನಿ ಮಾಡಿದ್ರೆ ಹಂಗೆ ಇಡೇ ಇಡದೆ ಸುಟ್ಟು ಮಾಡ್ತಾರಲ್ಲ, ಹೆಚ್ಚಬೇಕು. ಇವಾಗ ಬರ್ತಿರೋ ಏನು ಗೊತ್ತಾಗಲ್ಲ, ಮುಂಚೆ ಆ ಥರ ಇರಲಿಲ್ಲ. ಬಟ್ ಇವಾಗೆಲ್ಲ ನನಗಂತೂ ಭಯ ಆಗ್ತೈತಿ. ಒಂದು ಟೊಮೆಟೊದಲ್ಲಿ ಆ ಥರ ನೋಡಿಬಿಟ್ಟು ಎಲ್ಲನೂ ಕೂಡ ತುಂಬ ನೀಟಾಗಿ ನೋಡಿ ಹೆಚ್ಚಾಗ್ತಾ ಇದ್ದೆ. ಯಾಕೋ ಟೊಮೆಟೊ ಚೆನ್ನಾಗಿ ಬರ್ತದೆ. ನಾನು ವೈಟ್ ಹುಳ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಟೊಮೆಟೊದಲ್ಲಿ. ಬಟ್ ಕೆಟ್ಟಿರೋ ಥರ ವಾಸನೆ ಬರೋದು, ಕರಿವಾಗಿರುತ್ತೆ ಕೆಟ್ಟಿದ್ರೆ. ಬಟ್ ವೈಟ್ ಕಲರ್ ಒಂಥರ ಚೆನ್ನಾಗಿರೋ ಜಾಗದಲ್ಲಿ ವೈಟ್ ಕಲರ್ ಎಲ್ಲ ಆಡ್ತಾ ಇತ್ತು. ಅಷ್ಟು ಒಂದೇ ಜಾಗದಲ್ಲಿ 10-15 ಹುಳ ಇದ್ದು ನಾನು ನೋಡಿ ಮೈಯೆಲ್ಲ ಜುಮ್ಮಿಬಿಡ್ತು. ಟೊಮೆಟೊ ಯೂಸ್ ಮಾಡೋದಕ್ಕೆ ಭಯ ಆಗ್ತಾ ಇದೆ, ಆ ಥರ ಆಗಿಬಿಡ್ತು. ಇನ್ಸ್ಟೆಂಟಾಗಿ ಟೊಮೆಟೊ ಚಟ್ನಿ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಒಂದು ಹಣ್ಣು ಇಟ್ಕೊಂಡ್ಬಿಟ್ಟು ಟೊಮೆಟೊನ ಕಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು. ನಾನು ಸ್ವಲ್ಪ ದೊಡ್ಡದಾಗಿರೋ ಟೊಮೊಟೊನೇ ಹೆಚ್ಚುತ್ತಾ ಇದ್ದೆ ಮುಂಚೆ ಇಲ್ಲ. ಇವಾಗ ಹುಳ ನೋಡಿಬಿಟ್ಟು ನಾನು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿದ್ದೀನಿ. ಇದು ಸಿಪ್ಪೆ ತೆಗೆಯೋದಕ್ಕೆ ಗೊತ್ತಾಗಲ್ಲ. ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ರೆ ಹಾಗೆ ಮೇಲ್ಗಡೆ ಸಿಪ್ಪೆನ ತಗೊಂಡ್ಬಿಡ್ಬೋದು ಟೊಮೊಟೊ ಬೆಂದಮೇಲೆ. ಸೊ ಇದು ಸ್ವಲ್ಪ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಇವಾಗ. ಸೊ ಅದನ್ನು ನಾನು ಕುಟ್ಟಾಣಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮೊಟೊ, ನೋಡ್ತಾ ಇರ್ಬೋದು. ಈ ರೀತಿ ಸ್ಮ್ಯಾಶ್ ಆದಮೇಲೆ ನಾನು ತೆಗಿತಾ ಇದ್ದೀನಿ. ಈಗ ಅದೇ ಹಂಚಿಗೆ ನಾನು ಒಂದು 3-4 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಹಾಗೆ ಒಂದು 7-8 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿನೇ ಮೇನ್ ಟೇಸ್ಟ್ ಇದಕ್ಕೆ. ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಖಾರದ ಪುಡಿ ಎಲ್ಲ ಹಾಕಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ. ಸೊ ಹಾಗಾಗಿ ಇನ್ನೊಂದು ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕ್ತೆ. ನಮ್ಮ ಮನೆಯವ್ರು ಖಾರ ಸ್ವಲ್ಪ ಜಾಸ್ತಿನೇ ಮಾಡು ಅಂತ ಹೇಳಿದರು. ಅದು ಟೊಮೊಟೊಗೆಲ್ಲ ಮಿಕ್ಸ್ ಆದಮೇಲೆ ಖಾರ ಕಡಿಮೆ ಅನಿಸುತ್ತೆ, ಅದಕ್ಕೋಸ್ಕರ ಇನ್ನೊಂದು ಎಕ್ಸ್ಟ್ರಾ ಹಾಕ್ತೆ. ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನು ಕೂಡ ನಾನು ಫ್ರೈ ಮಾಡಿದ್ದನ್ನು ಕುಟ್ಟಾಣಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಈ ರೀತಿ ಲಟ್ಟಣಿಗೆಯಿಂದ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ಅದು ಕುಟ್ಟಾಣಿ ಕಲ್ಲಿಂದ ಮಾಡಿದ್ರೆ ಅದು ಅಷ್ಟು ಸರಿಯಾಗಿ ಹಿಡಿತಾ ಇಲ್ಲ. ಸೊ ಹಾಗಾಗಿ ಇದಾದರೆ ಮರದ್ದಲ್ವ ಸ್ವಲ್ಪ ಗ್ರಿಪ್ ಹಿಡಿತಾ ಇದೆ. ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಇದಾಗುತ್ತೆ ಅಂತ ನಾನು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಇದರಲ್ಲಿ. ಸೊ ನೀವು ಮಿಕ್ಸಿಗೆ ಹಾಕ್ತೀರಾ ಅಂತಂದರೆ ಸಿಪ್ಪೆಯನ್ನು ತೆಗಿಯೋದು ಬೇಡ. ನಾನು ಹಾಗೆ ಕುಟ್ಕೊತಾನೆ ಸಿಪ್ಪೆ ತೆಗೆದುಬಿಟ್ಟೆ, ಅದು ಓಪನ್ ಆಯ್ತಲ್ವ. ಸೊ ಹಾಗಾಗಿ ಈಸಿ ಆಯಿತು ಅಂತ ತೆಗೆದೆ. ಇಷ್ಟೇ ನೋಡಿ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದೇ ಥರನೇ ನೀವು ಬದನೆಕಾಯಿಂದು ಕೂಡ ಮಾಡ್ಕೋಬೋದು. ಜಸ್ಟ್ ಬದನೆಕಾಯಿನ ಸುಟ್ಬಿಟ್ಟು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಜಜ್ಜಿಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ಪಲ್ಯನೂ ಬೇಡ, ಯಾವ ಸಾಂಬಾರು ಬೇಡ. ರೈಸ್ಗೂ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಮಿಕ್ಸರ್ ಇಲ್ಲ ಅಂತಂದ್ರೂ, ಕರೆಂಟ್ ಹೋಗಿದೆ ಅಂತಂದ್ರೂ ಕೂಡ ಈ ರೀತಿ ಕುಟ್ಕೊಂಡ್ಬಿಟ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಪಾತ್ರೆಗೆ ನಾನಿಲ್ಲಿ 1 ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಅಜ್ವಾನ ಕಾಳನ್ನು ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು 1/4 ಸ್ಪೂನಷ್ಟು ನಾನು ಮೆಂತ್ಯನ ಹಾಕ್ತಾಯಿದ್ದೀನಿ. ಸೊ ಇದು ಕುಡಿದ್ರೆ ತುಂಬಾ ಒಳ್ಳೆಯದು ಅಂತ. ಅಸಿಡಿಟಿ, ಗ್ಯಾಸ್ಟ್ರಿಕ್ ಏನೇ ಇದ್ದರೂ ಕಡಿಮೆ ಆಗುತ್ತೆ. ಹಾಗೆ ಅಜೀರ್ಣ ಏನಾದರೂ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಮೆಂತ್ಯ ಸೇವಿಸೋದ್ರಿಂದ ಸ್ವಲ್ಪ ಕೂದಲು ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ಅಂತೆ. ಸೊ ಹಾಗಾಗಿ ನಾನು ಇದನ್ನು ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ಈ ಮನೆಗೆ ಬಂದಮೇಲೆ ಅಂತೂ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಾಯಿದೆ, ನೀರು ಚೇಂಜ್ ಆಗಿರೋದಕ್ಕೆ. ಹಾಗಾಗಿ ಟ್ರೈ ಮಾಡೋಣ ಅಂತ. ಸೊ ಇಲ್ಲಂತೂ ಗ್ರಿಲ್ಲೆಲ್ಲ ಹಾಕ್ಸ್ತಾ ಇದ್ದಾರೆ. ಹಾಗಾಗಿ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಕಷ್ಟನೇ ಆಗ್ತಾಯಿದೆ. ಸೌಂಡ್ ಆಗ್ತಾಯಿದೆ ಆ ಕಡೆ ಈ ಕಡೆ. ನೈಟೆಲ್ಲ ಇದನ್ನು ಪೂರ್ತಿಯಾಗಿ ನೆನೆ ಇಟ್ಟಿದ್ದೆ. ಸೊ ನೆಕ್ಸ್ಟ್ ಡೇ ಇದನ್ನು ನಾನು ಕುದಿಸ್ಕೊತಾ ಇದ್ದೀನಿ. ಅದೇ ನೀರಲ್ಲೇ ಕುದಿಸ್ಕೊತಾ ಇದ್ದೀನಿ, ನೀರೇನು ಚೇಂಜ್ ಮಾಡಿಲ್ಲ. ಸೊ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಹಾಗೆ ಕುಡಿಯೋದು. ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಏನಾದರೂ ಇತ್ತು ಅಂತಂದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ. ನಿಮಗೆ ಊಟ ಏನಾದರೂ ತಿಂದು ಡೈಜೆಷನ್ ಆಗಿಲ್ಲ, ಅದಾದಮೇಲೆ ಕೂದಲು ತುಂಬಾ ಉದುರುತ್ತೆ ಅನ್ನೋರು ಬರೀ ಮೆಂತ್ಯ ತಲೆಗೆ ಹಚ್ಚೋದಲ್ಲ, ಈ ಥರ ಕುಡಿದ್ರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಟ್ರೈ ಮಾಡೋಣ ಅಂತ ಇದ್ದೀನಿ. ಮುಂಚೆ ಬರೀ ಈ ಥರ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿತಾ ಇದ್ದೆ. ಬಟ್ ಈ ಥರ ನೆನೆ ಇಟ್ಟು ಕುಡಿದಿರಲಿಲ್ಲ ಯಾವಾಗಲೂ. ಇದನ್ನೊಂದು ಸಲ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮುಂಚೆಲ್ಲ ಈ 3 ಸೋಂಪು ಕಾಳು, ಅಜ್ವಾನ ಕಾಳು ಹಾಗೆ ಜೀರಿಗೆ ಇದೆಲ್ಲನೂ ಕೂಡ ನಾನು ಹುರಿದು ಪೌಡರ್ ಮಾಡಿ ಇಟ್ಕೊತಿದ್ದೆ. ಅದನ್ನು ಬೆಳಗ್ಗೆ ಎದ್ದ ತಕ್ಷಣವೇ 1 ಲೋಟ ಬಿಸಿನೀರಿಗೆ ಹಾಕಿ ಕುಡಿತಾ ಇದ್ದೆ. ಬಟ್ ಅದು ತುಂಬಾ ಸ್ಟ್ರಾಂಗ್ ಅನಿಸ್ತಾ ಇತ್ತು, ಕುಡಿಯೋಕೆ ಆಗ್ತಾ ಇರಲಿಲ್ಲ.
ಆಮೇಲೆ ಅದು ಪೌಡ್ರೆಲ್ಲ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡೋದು. ಸೊ ಹಾಗಾಗಿ ಈ ಥರ ಏನಾದರೂ ಟ್ರೈ ಮಾಡೋಣ ಅಂತಂದು ಯಾವ ಥರ ಟೇಸ್ಟ್ ಇರುತ್ತೆ ಇದು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಹಿಟ್ಟು ಚೆನ್ನಾಗಿ ಕೂಡ ಹುದುಗ್ ಬಂದಿತ್ತು. ಸೊ ಅದನ್ನು ಇವಾಗ ದೋಸೆ ಹಾಕಬೇಕು ನನ್ನ ಮಗಳಿಗೆ. ಅವಳು ದಪ್ಪ ಇದ್ದರೆ ತಿನ್ನೋಕ್ಕೆ ಇಷ್ಟಪಡ್ತಾಳೆ, ತುಂಬ ತೆಳ್ಳಗಿದ್ರೆ ಗಟ್ಟಿ ಇದ್ದರೆ ಇಷ್ಟ ಆಗಲ್ಲ ಅವಳಿಗೆ. ದೋಸೆ ಸ್ಮೂತಾಗಿರಬೇಕು. ಕ್ರಿಸ್ಪಿ ದೋಸೆ ಎಲ್ಲ ಇಷ್ಟನೇ ಪಡಲ್ಲ, ನನಗೆ ಕ್ರಿಸ್ಪಿ ಬೇಡ, ನಂಗೆ ಸ್ಮೂತಾಗಿರೋದಂದರೆ ಇಷ್ಟ ಅಂತ ಹೇಳ್ತಾಳೆ. ನಮಗೆಲ್ಲ ಕ್ರಿಸ್ಪಿ ದೋಸೆ ಇಷ್ಟ, ನನ್ನ ಮಗನಿಗೂ ಕೂಡ ಕುರುಮ್ ಅಂತ ಇರಬೇಕು ದೋಸೆ, ಬಟ್ ಅವಳಿಗೆ ಆ ಥರ ಇಲ್ಲ. ಹಾಗೆ ನಾನು ದೋಸೆ ಹಿಟ್ಟಿಗೆ ಯಾವುದೇ ಸೋಡಾ ಗಿಡ ಇನ್ನೆಲ್ಲ ಏನೂ ಹಾಕಲಿಲ್ಲ. ಜಸ್ಟ್ ಹಿಟ್ಟು ಉದುಗ್ ಬಂದಿತ್ತಲ್ವ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿದೆ. ಅಷ್ಟರಲ್ಲಿ ಇದು ನೀರು ಕೂಡ ಕುದೀತಾ ಇದೆ. ಸೊ ಇದನ್ನು ಸೋಸ್ಕೊಂಡಾದರೂ ಕುಡಿಬೋದು, ಇಲ್ಲ ಹಾಗೇನಾದರೂ ಕುಡಿಬೋದು. ಸೊ ಮತ್ತೆ ಇನ್ನೊಂದು ಸಲ ಬೇಕಿದ್ದರೂ ನಾವು ಇದನ್ನು ಕುದಿಸ್ಕೊಂಡು ಕುಡಿಬೋದು. ಅದನ್ನು ಹಾಗೆ ತಿಂದರೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಊಟ ಆದಮೇಲೆ ನಾನು ಒಂದೊಂದು ಸ್ಪೂನಷ್ಟು ಸೋಂಪು ಕಾಳನ್ನ ಕೂಡ ತಿಂತಾಯಿದ್ದೀನಿ. ಸೊ ಇವತ್ತು ಬರೀ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೋಸೆಗೆ. ನನ್ನ ಹಸ್ಬೆಂಡ್ ಪಲ್ಯ ಎಲ್ಲ ಏನೂ ಬೇಡ ಅಂತಂದರು. ಆಲೂಗಡ್ಡೆ ತರೋದು ಮರ್ತೋಗ್ಬಿಟ್ಟಿದ್ರಲ್ವ, ಹಾಗಾಗಿ ಬರೀ ಚಟ್ನಿ ಮಾಡು ಸಾಕು ಅಂದರು. ಸೊ ನಾನು ಈರುಳ್ಳಿ ಪಲ್ಯನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರೀ ಚಟ್ನಿ ಜೊತೆಗೆ ದೋಸೆ ಚೆನ್ನಾಗಿ ಅನಿಸಲ್ಲ. ಸೊ ಹಾಗೆ ಹಾಲಿನ ಕೆನೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಈಗಂತೂ 3-4ನೇ ಸಲ ಇದು ಹಾಲು ಖಾಲಿ ಆಗೋಷ್ಟರಲ್ಲಿ 3-4 ಸಲ ಕೆನೆ ತೆಗೆದಿರ್ತೀನಿ. ಸೊ ಆಗಲೇ ಬಾಕ್ಸ್ ತುಂಬೋಕ್ಕೆ ಬಂದಿದೆ. ಒಂದು 15 ಡೇಸ್ ಆಯಿತು ಕೆನೆ ತೆಗೆದಿಟ್ಟು. ತುಂಬ ದಿನ ತೆಗೆದಿಟ್ಟು ಮಾಡೋದಕ್ಕೂ ಆಗಲ್ಲ. ಸೊ ಒಂದು 15 ದಿನಕ್ಕೊಂದು ಸಲ ಸ್ವಲ್ಪನಾದರೂ ತುಪ್ಪ ಬರುತ್ತೆ ಸಾಕು ಅಂತಂದು. ತುಪ್ಪ ಬೆಣ್ಣೆ ಏನಾದರೂ ಆಗಲಿ ನನ್ನ ಮಕ್ಕಳಿಗೆ ಇಷ್ಟ ಆಗುತ್ತೆ. ಬೆಣ್ಣೆ ಅಂತಂದರೆ ನನ್ನ ಮಗಳು ಈ ಥರ ದೋಸೆ ಎಲ್ಲ ಮಾಡಿದಾಗ ಇಷ್ಟಪಟ್ಟು ತಿಂತಾಳೆ. ತುಪ್ಪ ಅಂತಂದರೆ ನನ್ನ ಮಗ ಜಾಸ್ತಿ ತಿಂತಾನೆ ತುಪ್ಪನ. ಹಾಗೆ ಜಾಸ್ತಿ ದಿನ ಇಟ್ಟು ಸ್ವಲ್ಪನೇ ಕೆನೆ ಇಟ್ಟು ಮಾಡೋದಕ್ಕಿಂತ ಈ ರೀತಿ 15 ಡೇಸ್ ಒನ್ಸ್ ಸ್ಟೋರ್ ಮಾಡಿಟ್ಟು ಮಾಡಿದ್ರೆ ಫ್ರೆಶ್ ಆಗಿರೋ ತುಪ್ಪ ಮಾಡ್ಕೋಬೋದು. ನಾವು ಈ ಥರ ಕೆನೆ ಸ್ಟೋರ್ ಮಾಡಿ ಇಟ್ಟು ತುಪ್ಪ ಮಾಡೋದಕ್ಕೂ ಕೂಡ ಅದಕ್ಕೂ ಹೇಳ್ತಾ ಇರ್ತಾರೆ ಕೆಲವರು, ಅದನ್ನೇನು ತುಪ್ಪ ಮಾಡ್ತೀಯಾ, ಅದನ್ನು ಯಾರಾದರೂ ತಿಂತಾರಾ ಅಂತ. ಸೊ ಅದೇನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನಾವು ಫ್ರೀಝರಲ್ಲಿ ಇಟ್ಟು ಮಾಡ್ತೀವಲ್ವ. ಸೊ ಹಾಗಾಗಿ ಅದೇನು ಹಾಳಾಗಿರಲ್ಲ. ಕೆನೆ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇರುತ್ತೆ. ನೀವೇನಾದರೂ ಫ್ರೀಝರಲ್ಲಿ ಇಡದೆ ಕೆಳಗಡೆ ಇನ್ನೊಂದು ಪೋರ್ಷನ್ ಇರುತ್ತಲ್ವ, ನಾರ್ಮಲ್ ಫ್ರೀಝರ್ ತರಕಾರಿ ಎಲ್ಲ ಇಡ್ತಿರಲ್ಲ, ಆ ಫ್ರಿಡ್ಜಲ್ಲಿ ಇಟ್ಟರೆ ನಿಮಗೆ ಕೆನೆ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಫ್ರೀಝರಲ್ಲಿ ಇಟ್ಟರೆ ಯಾವುದೇ ಪ್ರಾಬ್ಲಮ್ ಇಲ್ಲ. 6 ತಿಂಗಳ ತನಕ ಆರಾಮಾಗಿ ನೀವು ಏನು ಬೇಕಾದ್ರೂ ಸ್ಟೋರ್ ಮಾಡ್ಕೋಬೋದು ಫ್ರೀಝರಲ್ಲಿ. ಹಾಗಾಗಿ ಆ ಥರ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಫ್ರೆಶ್ ಆಗೇ ಇರುತ್ತೆ. ಅದು ಹಸು ಕರು ಇದ್ದವರು ಅಥವಾ ಹಳ್ಳಿಯಲ್ಲಿ ಮನೆ ಇದ್ದವರು ಅವ್ರಿಗೆಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ. ನಾವೆಲ್ಲ ಸಿಟಿಯಲ್ಲೇ ಇರೋದು, ಎಲ್ಲರೂ ಕೂಡ ಸಿಟಿಯಲ್ಲಿರೋದ್ರಿಂದ ಸೊ ನಾವು ಹೀಗೆ ಮಾಡ್ಕೋಬೇಕಾಗುತ್ತೆ. ಅದು ತುಪ್ಪ ಒಳ್ಳೆಯದಾ ಹಾಗೆ ಹೀಗೆ ಅಂತಾರೆ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಇದೇ ಥರನೇ ತುಪ್ಪ ಮಾಡೋದು ಸಿಟಿಯಲ್ಲಿರೋರು. ಸೊ ಹಳ್ಳಿಯಲ್ಲಿರೋರು ಅಂದರೆ ಒಂದು 10 ಲೀಟ್ರು 15 ಲೀಟ್ರ್ ತನಕ ಹಾಲು ತೆಗಿತಾರೆ, ಮೊಸರಪ್ಪ ಹಾಕ್ತಾರೆ, ಅವರಿಗೆ ಬೆಣ್ಣೆನೂ ಜಾಸ್ತಿ ಬರುತ್ತೆ. ಹಾಗಾಗಿ ಒಂದೇ ದಿನಕ್ಕೆ ಹಾಲು, ತುಪ್ಪ, ಬೆಣ್ಣೆ ಮತ್ತು ಎಲ್ಲನೂ ಕೂಡ ಮಾಡ್ಕೊಂಬಿಡ್ತಾರೆ. ನಮಗೆ ಆ ಥರ ಮಾಡೋಕ್ಕಾಗಲ್ಲ. ಅರ್ಧ ಲೀಟ್ರು 1 ಲೀಟ್ರ್ ಹಾಲಲ್ಲಿ ಎಷ್ಟು ಮೊಸರು ಎಷ್ಟು ಬೆಣ್ಣೆ ಮಾಡೋಕ್ಕಾಗುತ್ತೆ, ಆ ಬೆಣ್ಣೆಯಿಂದ ಎಷ್ಟು ತುಪ್ಪ ಮಾಡೋಕ್ಕಾಗುತ್ತೆ, ಆಗೋದಿಲ್ಲ. ಡೈಲಿ ಮಾಡೋದಕ್ಕಂತೂ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ಒಂದು 250 ಗ್ರಾಮ್ ಅಷ್ಟು ತುಪ್ಪನಾದರೂ ಬರುತ್ತೆ ಅನ್ನೋದಕ್ಕೋಸ್ಕರ ಮಾಡೋದು. ಸೊ ಮತ್ತೆ ನಾವು ಅಂಗಡಿಯಿಂದ ತರಿಸೋದಿದ್ದೇ ಇದೆ, ಇಷ್ಟು ಸಾಕಾಗೋದೇ ಇಲ್ಲ ನಾವು ಮಾಡೋ ತುಪ್ಪ. ಏನೋ ನಮ್ಮ ಖುಷಿಗೆ ಒಂದು ಸ್ವಲ್ಪನಾದರೂ ನಾವು ಫ್ರೆಶ್ಶಾಗಿ ತುಪ್ಪ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡ್ಕೊತೀವಿ ಅಷ್ಟೇ. ಹಾಗೆ ನನ್ನ ಮಗಳು ಮಕ್ಕನ ಬೇಕು ಅಂತ ಹೇಳ್ತಾ ಇದ್ಲು ಸ್ಕೂಲ್ಗೆ. ಸೊ ಹಾಗಾಗಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಫ್ರೈ ಮಾಡಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಅಥವಾ ಖಾರದ ಪುಡಿ ಏನು ಬೇಕಾದ್ರೂ ಹಾಕ್ಬೋದು. ನನ್ನ ಮಗಳು ಅಷ್ಟೊಂದು ಇಷ್ಟಪಡಲ್ಲ. ಸೊ ಹಾಗಾಗಿ ಬರೀ ಸಾಲ್ಟ್ ಅಷ್ಟೇ ಹಾಕ್ತಾಯಿದ್ದೀನಿ. ಹಾಗೆ ದೋಸೆನೂ ಕೂಡ ರೆಡಿ ಮಾಡಿದೆ. ನನ್ನ ಮಗಳು ಬಾಕ್ಸಿಗೂ ಕೂಡ ದೋಸೆನ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಅವಳಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಚಟ್ನಿ ಮಾಡಿದೆ. ಹಾಗೆ ಇಲ್ಲಿ ಮನೇಲಿ ತಿನ್ನೋದಕ್ಕೆ ಚಿಕ್ಕ ದೋಸೆ ಹಾಕಮ್ಮ ಅಂತ ಹೇಳ್ತಾ ಇದ್ಲು ಬ್ರೇಕ್ಫಾಸ್ಟಿಗೆ ಇಲ್ಲಿ ತಿನ್ನೋದಕ್ಕೆ. ಸರಿ ಅಂತಂದು ಅದನ್ನು ಕೂಡ ಸ್ವಲ್ಪ ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೂ ಕೂಡ ಬ್ರೇಕ್ಫಾಸ್ಟ್ ತಿನ್ನಿಸಿ ಅವಳನ್ನು ಕೂಡ ಸ್ಕೂಲಿಗೆ ಕಳಿಸ್ದೆ. ಅವಳು ಹೋದ್ಮೇಲೆ ನಾನಿಲ್ಲಿ ಆನಿಯನ್ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ತರಕಾರಿ ಇಲ್ಲ ಅಂತಂದರೂ ಆನಿಯನ್ನು ಟೊಮೊಟೊ ಅಷ್ಟೇ ಇದೆ ಅಂದರೆ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಪ್ಯಾನ್ಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದ್ರೆ ಹಾಕ್ಬೋದು, ಇಷ್ಟ ಇದ್ದರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿ ಮೆಣಸಿನ್ಕಾಯಿ ಹಾಕಿದರೆ ಹಾಕ್ಬೋದು. ಸ್ವಲ್ಪ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಜೊತೆಗೆ ನಾನು. ಹಾಗೆ ಈರುಳ್ಳಿನ ಈ ಥರ ಉದ್ದು ಕಟ್ ಮಾಡಿಟ್ಕೊಂಡಿದ್ದೀನಿ, 2 ಈರುಳ್ಳಿಯನ್ನು. ಹಾಗೆ ಸ್ವಲ್ಪ ಟೊಮೊಟೊನೂ ಕೂಡ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ, ಚೆನ್ನಾಗಿ ಹೊಂದ್ಕೋಬೇಕು. ಉಪ್ಪು ಮತ್ತು ಅರಿಶಿನ ಎಲ್ಲ ಹೊಂದ್ಕೊಂಡ್ಬಿಟ್ರೆ ಸಾಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ.
ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಎರಡು ಕೂಡ ಚೆನ್ನಾಗಿ ಬೆಂದಿದೆ. ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಗರಂ ಮಸಾಲ ಬೇಕಿದ್ದರೂ ಹಾಕ್ಕೋಬೋದು. ನಾನಿಲ್ಲಿ ಗರಂ ಮಸಾಲ ಬದಲು ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಖಾಲಿಯಾಗಿತ್ತು. ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂತಂದರೆ ಹಾಕ್ಕೋಬೋದು. ಇಲ್ಲ ಅಂತಂದರೆ ಹಸಿಮೆಣಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಂಡು ಮಾಡ್ಕೊತೀವಿ ಅಂದರೂ ಕೂಡ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ದೋಸೆ ಹಾಕ್ಕೊಟ್ಟೆ. ಹಾಗೆ ನಾನು ಕೂಡ ಬ್ರೇಕ್ಫಾಸ್ಟ್ನ ಮಾಡಿಕೊಂಡೆ. ನಮ್ಮ ಕುಶಲ್ಗೂ ಕೂಡ ಬ್ರೇಕ್ಫಾಸ್ಟ್ನ ಮಾಡಿಸ್ದೆ. ಅದಾದಮೇಲೆ ರೇಷನ್ ಎಲ್ಲ ತಂದಿರೋದು ಹಾಗೆ ಇತ್ತು, ತೆಗ್ದೇ ಇರಲಿಲ್ಲ, ತೆಗಿಯೋಕ್ಕೆ ಟೈಮ್ ಆಗಿರಲಿಲ್ಲ. ಮಂಡೇ ಪೂಜೆ ಅಂತಂದು ಫುಲ್ಲು ದಿನ ಅದೇ ಆಗೋಯಿತು ಮಧ್ಯಾಹ್ನ ತನಕ. ಅದಾದಮೇಲೆ ಮತ್ತು ಅಡುಗೆ ಪಾಪು ನೋಡ್ಕೊಳೋದು ಆಯಿತು. ಇವತ್ತೊಂದು ಸ್ವಲ್ಪ ಫ್ರೀ ಆಗಿದ್ನಲ್ವ, ಅದಕ್ಕೋಸ್ಕರ ಎಲ್ಲ ತೆಗೆದಿಡ್ತಾಯಿದ್ದೀನಿ ರೇಷನ್ನ. ಸೊ ನಮಗೆ ರೇಷನ್ನ ಪ್ರಾವಿಷನ್ ಸ್ಟೋರಲ್ಲಿ ನಾವು ಬುಕ್ ಮಾಡ್ತೀವಲ್ವ, ಸೊ ಮನೆಗೆ ತಂದು ಕೊಟ್ಬಿಡ್ತಾರೆ. ನಾವು ಅಲ್ಲಿಂದ ತರಬೇಕು ಅನ್ನೋದೇ ಇರಲ್ಲ. ಇನ್ನು ಕೆಲವೊಂದು ಐಟಮ್ನ ರಿಲಯನ್ಸಲ್ಲಿ ತೊಗೊತೀನಿ. ನಾನು ಹಳೆ ವ್ಲಾಗೆಲ್ಲ ನೋಡಿದವರಿಗೆ ಗೊತ್ತಿರುತ್ತೆ ನಾನು ರೇಷನ್ ಎಲ್ಲಿ ತೊಗೊತೀನಿ ಅಂತ. ಸೊ ಎಲ್ಲ ಒಳ್ಳೆ ಕ್ವಾಲಿಟಿದೇ ಕೊಡ್ತಾರೆ. ಬಟ್ ಶೇಂಗಾ ಒಂದು ಮಾತ್ರ ನಂಗೆ ಇಷ್ಟನೇ ಆಗ್ತಿಲ್ಲ ಅವ್ರ ಹತ್ರ. ಈ ಸಲ ಬೇಡವೇ ಬೇಡ ಅಂತಂದು ರಿಟರ್ನ್ ಮಾಡೋಣ ಅಂತಿದ್ದೀನಿ. ನಾನು ಆಲ್ಮೋಸ್ಟ್ 1 ಮಂತ್ ತನಕ ಯೂಸ್ ಮಾಡ್ತೀನಿ ಶೇಂಗಾನ. ಆಲ್ರೆಡಿ ಹುಳ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ಅದು ಕ್ವಾಲಿಟಿ ಯಾಕೋ ಚೆನ್ನಾಗಿಲ್ಲ ಅಂತ ಅದು ಒಂದು ಮಾತ್ರ ನಾನು ಈ ಸಲ ರಿಟರ್ನ್ ಮಾಡೋಣ ಅಂತಿದ್ದೀನಿ. ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ. ಎಲ್ಲನೂ ಕೂಡ ಆಮೇಲೆಲ್ಲ ಫಿಲ್ ಮಾಡ್ಕೊಂಡ್ರೆ ಆಯಿತು ಅಂತ ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇನ್ನು ಕಾಳು ರವೆ ಎಲ್ಲನೂ ಕೂಡ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.